ನಂಬುವವರಾಗಿ ಮಾತ್ರ ನಡೆಯದೆ ನೋಡುವವರಾಗಿ ನಡೆಯಬೇಕು. ಏನಂತೆ? ನಾವು ನಂಬಿಕೆಯಿಂದ ನಡೆಯುತ್ತೇವೆ, ನಡೆಯೋದು ಮಾತ್ರ ಅಲ್ಲ, ನೋಡುವವರಾಗಿ ನಡೆಯಬೇಕು. ಅಂದ್ರೆ ಇವತ್ತು ನಾವು ನೋಡೋದೇನು ಅಥವಾ ನಾವು ಏನು ನೋಡ್ತೇವೆ, ಹೇಗೆ ನೋಡ್ತೇವೆ ಅನ್ನೋದ್ರ ಮೇಲೆ ಈ ಒಂದು ಸಂದೇಶ ಇರ್ತದೆ. ನಮ್ಮ ಜೀವಿತ ಬದಲಾಗಬೇಕಾದ್ರೆ ನಮ್ಮ ನೋಟ ಬದಲಾಗಬೇಕು. ಏನ್ ಬದಲಾಗಬೇಕು? ನಮ್ಮ ಜೀವಿತ ಬದಲಾಗಬೇಕಾದ್ರೆ ನಮ್ಮ ನೋಟ ಬದಲಾಗಬೇಕು. ಉದಾಹರಣೆಯಾಗಿ ಹೇಳ್ಬೇಕಂತ ಹೇಳಿದ್ರೆ, ಒಂದ್ಸರಿ ದಾವಣಗೆರೆಗೆ ನಾನು ನಮ್ಮ ಮನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೈಕಲ್ಲಿ ಹೋಗ್ತಾ ಇದ್ವಿ. ಬೈಕಲ್ಲಿ ಒಂದು ಕೂಲ್ ಗ್ಲಾಸ್ ಕೂಲ್ ಗ್ಲಾಸ್ ಅದು ನನ್ನ ಹೆಂಡತಿ ಕೊಟ್ಟು ಹಾಕ್ಲಾರ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಆದ್ರೆ ಅವಳಿಗೆ ಆ ಕೂಲ್ ಗ್ಲಾಸ್ ಕೊಟ್ಟು ಹಾಕಿದ ತಕ್ಷಣ ಅವಳು ಹೇಳ್ತಾಳೆ, ಎಷ್ಟು ತಣ್ಣಗೈತಲ್ಲ. ಅಂದ್ರೆ ನಾವು ಕೂಲ್ ಗ್ಲಾಸ್ ಯೂಸ್ ಮಾಡ್ತೇವೆ ಬಿಸಿಲಲ್ಲಿ ತಿರುಗಾಡುವಾಗ. ಆ ಗ್ಲಾಸ್ ಹಾಕಿದ ತಕ್ಷಣ ಏನಾಗ್ತದೆ? ಫೀಲು ತಣ್ಣಗಿದ್ದಾಗ ಕಾಣಿಸ್ತದೆ, ಹುಲಿ ಬಿಸಿಲು ಅಷ್ಟು ಕಡಿಮೆ ಆದಾಗ ಕಾಣಿಸ್ತದೆ. ಅಂದ್ರೆ ನಾವು ನೋಡ್ತೇವೆ ಏನನ್ನ, ಬಿಸಿಲನ್ನ ನಾವು ನೋಡುವಾಗ ಆ ರಿಫೆಕ್ಟ್ ನಮ್ಮ ಶರೀರದಲ್ಲಿ ಉಂಟಾಗ್ತದೆ. ಅದು ನಾವು ನೋಡುವಾಗ ತಂಪಾದ ವಾತಾವರಣ ನೋಡುವಾಗ ಅದರ ರಿಫೆಕ್ಟ್ ಏನಾಗ್ತದೆ ನಮ್ಮ ಶರೀರದಲ್ಲಿ ಉಂಟಾಗ್ತದೆ. ಬಿಸಿಲು ಕಡಿಮೆ ಆಗಿತ್ತಾದ್ರೆ, ಬಿಸಿಲು ಕಡಿಮೆ ಇದೆ ಆಗಿಲ್ಲ, ಜಾಸ್ತಿನೇ ಇತ್ತು. ಆದ್ರೆ ನೋಟದಲ್ಲಿ ಬದಲಾವಣೆ ಆಗಿದೆ, ಅದು ನಮ್ಮ ಶರೀರದಲ್ಲಿ ಪ್ರಭಾವ ಬೀರುತ್ತೆ. ಅದೇ ರೀತಿಯಾಗಿ ಕ್ರೈಸ್ತರಾದ ನಾವು ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಮ್ಮ ನೋಟ ಬಹಳ ಮುಖ್ಯ. ಅದು ನಮ್ಮ ಆತ್ಮದ ಮೇಲೆ ಮತ್ತು ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹಲ್ಲೆಲೂಯ. 2 ವರ್ಷಗಳು 6ನೇ ಅಧ್ಯಾಯ 17ನೇ ವಚನ ನೋಡ್ಬೇಕಾದ್ರೆ ಇಲ್ಲಿ ಹೋದ್ರೆ ಯಾರು 2 ವರ್ಷಗಳು 6ನೇ ಅಧ್ಯಾಯ ನೋಡಿ ಅಂತ 2 ವರ್ಷಗಳು 6ನೇ ಅಧ್ಯಾಯ 17ನೇ. ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳು ತೆರೆದನು. ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡರು. ಇಲ್ಲಿ ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳು ತೆರೆ ಎಂದು ಪ್ರಾರ್ಥಿಸಿದಾಗ, ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕರಿಗೆ ಕಂಡವು. ಹಲ್ಲೆಲೂಯ. ಯಾವಾಗ ಆ ಶಿಷ್ಯನಿಗೆ ಕಣ್ಣು ತೆರೀತು ಆವಾಗ ಆ ಸೈನ್ಯಗಳು ಬಂದ್ವಾ? ಯಾವಾಗ ಬಂದಿತ್ತು? ಅವನು ಕಣ್ಣು ತೆರೆದಕ್ಕಿಂತ ಮುಂಚಿತವಾಗಿ ಅಲ್ಲೆಲ್ಲ ಏನಾಗಿತ್ತು? ಆ ರಥಾಶ್ವ ಸೈನ್ಯಗಳು ಬಂದು ಆವರಿಸಿಕೊಂಡಿದ್ವು. ಆದ್ರೆ ಅವನಿಗೆ ಇದು ಕಾಣಲಿಲ್ಲ. ಏನಿಲ್ಲ? ಕಾಣ್ತಾ ಇಲ್ಲ. ಇವನು ಕಾಣದೇ ಇರೋದ್ರ ನಿಮಿತ್ತವಾಗಿ ಇವನಿಗೆ ಭಯ ಉಂಟಾಗ್ತಾ ಇದೆ. ಏನಾಗ್ತಾ ಇದೆ? ಭಯ ಉಂಟಾಗ್ತಾ ಇದೆ. ಎಲ್ಲಾ ಜನಗಳು ಏನ್ ಮಾಡ್ತಿದ್ದಾರೆ? ಬಂದ್ಬಿಟ್ಟಿದ್ದಾರೆ. ಇವಾಗ ನಮ್ಮನ್ನು ಹೊಡೆದಾಕ್ಬಿಡ್ತಾರೆ, ನಮ್ಮನ್ನು ಸಾಯಿಸಾಕ್ಬಿಡ್ತಾರೆ ಅಂತ ಭಯ. ಅವನು ಬಹಳ ಭಯಪಟ್ಟು ಎಲಿಷನ ಹತ್ರ ಬಂದು ಹೇಳ್ತಾ ಇದ್ದಾನೆ, ಈ ತರ ಸುತ್ತಮುತ್ತ ಎಲ್ಲ ಸೈನ್ಯಗಳು ಬಂದ್ಬಿಟ್ಟಿದ್ದಾವೆ, ಇನ್ನು ನಾವು ತಪ್ಪಿಸ್ಕೊಳಕ್ ಆಗಲ್ಲ. ಇವನು ಭಯದಿಂದ ಬಂದಿದ್ದಾನೆ. ಇನ್ನೊಬ್ಬನಲ್ಲಿ ಧೈರ್ಯವಾಗಿ ಕೂತಿದ್ದಾನೆ. ಯಾರೋ ಧೈರ್ಯವಾಗಿ ಕೂತಿರೋನು? ಎಲಿಷ. ಯಾಕೆ ಎಲಿಷ ಧೈರ್ಯವಾಗಿದ್ದ? ಯಾಕೆ ಇವನು ಭಯಪಟ್ಟಿದ್ದ? ಎಲಿಷನ ಕಣ್ಣಿಗೆ ದೇವದೂತ ಸೇನೆಗಳು ಕಾಣ್ತಾ ಇದ್ದಾರೆ, ಧೈರ್ಯವಾಗಿ ಕೂತಿದ್ದಾರೆ. ಆ ಶಿಷ್ಯನ ಕಣ್ಣಿಗೆ ಏನಾಗ್ತಾ ಇಲ್ಲ, ಅವ್ರ ಸುತ್ತಣ ಇರೋರು ಕಾಣ್ತಾ ಇದ್ದಿಲ್ಲ. ಇವನಿಗೆ ಭಯ ಹಿಡಿತಾ ಇತ್ತು. ಇವಾಗ ಇವನಿಗೆ ಭಯ ಹೋಗಲಾಡಿಸ್ಬೇಕಾದ್ರೆ ಏನಾಗಬೇಕಾಗಿತ್ತು? ಇವ್ನ ಕಣ್ಣು ತೆರಿಬೇಕಾಗಿತ್ತು ಅಲ್ವಾ? ಯಾವಾಗ ಅವನ ಕಣ್ಣು ತೆರೆಯಲ್ಪಡ್ತೋ ಅವನಲ್ಲಿರೋ ಭಯ ಹೊರಟು. ಹಲ್ಲೆಲೂಯ. ಹಾಗೆ ಇವತ್ತು ಅನೇಕ ಜನರು ಕಣ್ಣುಗಳಿದ್ರು ಕಣ್ಣು ಕಾಣದವರ ಹಾಗೆ ಏನ್ ಮಾಡ್ತಾ ಇದಾರೆ? ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯ. ಕೆಲವರು ಸಮಸ್ಯೆ ಮಾತ್ರ ನೋಡ್ತಾ ಇದ್ದಾರೆ, ಕೆಲವರು ಶತ್ರುಗಳನ್ನು ಮಾತ್ರ ನೋಡ್ತಾ ಇದ್ದಾರೆ, ಕೆಲವರು ಭಯವನ್ನು ನೋಡ್ತಾ ಇದ್ದಾರೆ, ಕೆಲವರು ಸೋಲನ್ನು ಮಾತ್ರ ನೋಡ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಸಹಿತ ನಾವು ಭಯ ಪಡೋದಕ್ಕೆ ಒಂದು ಕಾರಣ ಇದೆ, ನಾವು ಎದುರೋದಕ್ಕೆ ಒಂದು ಕಾರಣ ಇದೆ. ಏನಂತ ಹೇಳಿದ್ರೆ, ದೇವರು ನನಗಾಗಿ ಏನೆಲ್ಲ ಮಾಡಿದಾನೆ ಅನ್ನೋದನ್ನ ನೋಡ್ಲಿಕ್ಕೆ ಆಗದೆ ಇರುವಂತ ರಾಜ್ಯದಲ್ಲಿ ಕಣ್ಣು ನಮ್ಗೆ ಏನಾಗಿದೆ? ಮುಚ್ಚಲ್ಪಟ್ಟು. ಯಾವಾಗ ನಾವು ನೋಡುವಂತವ್ರು ಆಗ್ತೇವೋ ಸಮಸ್ಯೆಗಳು ನಮಗೆ ಸಮಸ್ಯೆಗಳಾಗಿ ಕಾಣೋದಿಲ್ಲ. ಧೈರ್ಯವಾಗಿ ಕೂತಿರ್ತೀವಿ. ಎಂಥದೇ ಪರಿಸ್ಥಿತಿ ಬರಲಿ, ಎಂಥದೇ ಸ್ಥಿತಿಗತಿಗಳು ಬರಲಿ, ನಾವೇನಾಗಿ ಕೂತಿರ್ತೇವೆ? ಧೈರ್ಯವಾಗಿ ಕೂತಿರ್ತೇವೆ. ಹಲ್ಲೆಲೂಯ. ಅಕ್ಕ ಸಾಕ್ಷಿ ಹೇಳ್ತಾ ಇದ್ರು, ರಿಪೋರ್ಟ್ ಏನ್ ಬರ್ತಿತ್ತು? ರಿಪೋರ್ಟ್ ಎಲ್ಲ ನಾರ್ಮಲ್ ಆಗೇ ಬರ್ತದೆ ಅಂತ ನಾವು ನಂಬಿ ನೋಡ್ತೇವೆ.
ಅಲ್ವಾ? ನಾರ್ಮಲ್ ಆಗಿ ಬರ್ತದೆ, ದೇವರು ಹಾಗೆ ಮಾಡ್ತಾರೆ. ಆದ್ರೆ ನಮಗೆ ರಿಪೋರ್ಟ್ ಮೇಲೆ ಇರಬಾರ್ದು ನಂಬಿಕೆ, ನಮಗೆ ದೇವರ ಮೇಲೆ ನಮಗೆ ನಂಬಿಕೆ. ಯಾವಾಗ ನಾವು ದೇವರ ಮೇಲೆ ಬಲವಾಗಿ ನಂಬಿಕೆ ಇಟ್ಟಿರ್ತವೋ, ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಇಟ್ಟಿರ್ತವೋ, ನಾವು ಖಂಡಿತವಾಗ್ಲೂ ನೋಡುವವರಾಗಿ ನಡೆಯದೆ, ನಂಬುವವರಾಗಿ ಮಾತ್ರ ನಡೆಯದೆ, ನಮ್ಮ ಜೀವಿತದಲ್ಲಿ ಆಗುವಂಥದನ್ನ ನೋಡುವವರಾಗಿ ನಡೀತೇವೆ. ಯಾವಾಗ ಅಬ್ರಹಾಮನಿಗೆ ದೇವರು ಕರೆದು ನೀನ್ ನೋಡು ಅಂತ ಹೇಳಿದ್ರು, ನಿನ್ ಕಾಲಿರುವ ದೇಶವನ್ನ ನಿನ್ಗೆ ಕೊಡ್ತೇನೆ, ನಿನ್ ಕಣ್ಣು ಎಷ್ಟು ದೂರ ನೋಡಕ್ಕಾಗ್ತದೆ ಅಷ್ಟು ದೂರ ನೋಡು, ಅದೆಲ್ಲ ಏನಾಗಿದೆ. ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆಯಲಿಕ್ಕೆ ಬಯಸ್ತಾರೆ. ಹಲ್ಲೆಲೂಯಾ. ಏನ್ ಬಯಸ್ತಾರೆ? ನಮ್ಮ ಆತ್ಮಿಕ ಕಣ್ಣನ್ನ ತೆರೆಯಲಿಕ್ಕೆ ಬಯಸ್ತಾರೆ. ಇಬ್ರಿ 11:1 ಹೇಳ್ತದೆ, ನಂಬಿಕೆಯೋ ನಾವು ನಿರೀಕ್ಷಿಸುವವಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದಿರುವುದನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಂಬಿಕೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಡೆಫಿನೇಷನ್, ನಮ್ಮ ಕಣ್ಣಿಗೆ ಏನೆಲ್ಲ ಕಾಣಲ್ವೋ ಅದೆಲ್ಲ ಐತೆ ಅಂತ. ಹಲ್ಲೆಲೂಯಾ. ದೇವರು ನನಗಾಗಿ ಏನೆಲ್ಲ ಮಾಡಿಟ್ಟಿದ್ದಾನೆ ಅಂತ ನಂಬುವುದೇ ನಂಬಿಕೆ. ಹಲ್ಲೆಲೂಯಾ. ನನಗೆ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇಲ್ಲವಲ್ಲ ಅದನ್ನೆಲ್ಲ ನನಗೆ ಐತೆ ಅಂತ ನಂಬುವುದೇ ಏನಾಗಿದೆ, ನಂಬಿಕೆ ಆಗಿದೆ. ಹಲ್ಲೆಲೂಯಾ. 2:6-15 ವಾಕ್ಯ ನೋಡುವಾಗ ಹೇಳ್ತದೆ, ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ ನಾವು ಏನು ಮಾಡೋಣ ಅಂತ ಕೇಳ್ತಾನೆ. ಯಾರು? ಶಿಷ್ಯ. ಅವನೇನ್ ಮಾಡಿದ? ದೊಡ್ಡ ಸೈನ್ಯ ನೋಡಿದ, ಅಪಾಯ ನೋಡಿದ, ಮರಣ ನೋಡಿದ. ಎಲಿಷ ಹೇಳಿದ, ಎದಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀವಿ? ದೇವರು ನಮ್ಮ ಕಡೆ ಇದ್ದಾರೆ. ನಮ್ಮ ರಿಪೋರ್ಟ್ಗಿಂತಲೂ ದೇವರು ದೊಡ್ಡವರು, ನಮ್ಮ ಕಷ್ಟಗಳಿಗಿಂತಲೂ ದೇವರು ದೊಡ್ಡವರು, ನಮ್ಮ ಚಿಂತೆಗಳಿಗಿಂತಲೂ ದೇವರು ದೊಡ್ಡವರು. ಹಲ್ಲೆಲೂಯಾ. ಇವತ್ತು ಕಾಣಿಸ್ಬೋದು, ಭಯದ ರೀತಿ ಕಾಣಿಸ್ಬೋದು, ಆದ್ರೆ ನಂಬಿಕೆ ಕಣ್ಣಿನಿಂದ ನೀವು ನೋಡುವಾಗ, ನಂಬಿಕೆ ದೃಷ್ಟಿಯಿಂದ ನೋಡುವಾಗ ಅದೇನಲ್ಲ ಅಡ್ಡಿ, ಈಗ ಅಡ್ಡಿನೇ ಅಲ್ಲ. ಹಲ್ಲೆಲೂಯಾ. ದೇವಜನರು ಪರಿಸ್ಥಿತಿ ಹೆಂಗೈತೋ ನೋಡಿ ಅದ್ರ ಪ್ರಕಾರ ಜೀವಿಸುವರಲ್ಲ, ವಿಶ್ವಾಸದಿಂದ ಬದುಕುವವರು. ಪರಿಸ್ಥಿತಿ ಮೇಲೆ ಆಧಾರ ಇಲ್ಲ ನಮ್ಮ ಜೀವನ. ಕ್ರೈಸ್ತ ವಿಶ್ವಾಸಿ ಜೀವನ ಎದ ಮೇಲೆ ಆಧಾರ? ಪರಿಸ್ಥಿತಿಯ ಮೇಲೆ ಆಧಾರ ಇಲ್ಲ, ದೇವರ ಮೇಲೆ ಆಧಾರ, ನಮ್ಮ ನಂಬಿಕೆ ಮೇಲೆ ಆಧಾರ. ಹಲ್ಲೆಲೂಯಾ. ಇವತ್ತು ನಾನು ಲಾಸ್ ಆಗಿರ್ಬೋದು, ಇವತ್ತು ನಾನು ಬಿಸ್ನೆಸ್ ಅಲ್ಲಿ ಬಿದ್ದಿರ್ಬೋದು, ಆದ್ರೆ ನಾನು ಏನಾಗಲ್ಲ, ಲಾಸ್ ಅಲ್ಲೇ ಇರಲ್ಲ. ದೇವರು ನನ್ನನ್ನು ಅಭಿವೃದ್ಧಿಪಡಿಸ್ತಾರೆ. ಆ ಒಂದು ನಂಬಿಕೆಯ ಕಣ್ಗಳು ನಮಗೆ ಬೇಕು. ಯಾವಾಗ ನಮ್ಮ ಕಣ್ಣು ತೆರೆಯಲ್ಪಡ್ತದೋ ಆವಾಗ ನಾವು ಏನಾಗಲ್ಲ, ಭಯ ಪಡಲ್ಲ, ವಿಚಲಿತರಾಗಲ್ಲ, ಧೈರ್ಯವಾಗಿ ಮುನ್ನುಗ್ಗುವವರಾಗಿರ್ತೇವೆ. ಉದಾಹರಣೆಗೆ ದಾವೀದ ನೋಡ್ಬೇಕಾದ್ರೆ ಎಲ್ಲರೂ ಗೋಲಿಯಾತನನ್ನ ನೋಡಿದ್ರು, ದಾವೀದನು ದೇವರನ್ನ ನೋಡಿದ್ರು. ಹಲ್ಲೆಲೂಯಾ. ಎಲ್ಲರೂ ಗೋಲಿಯಾತ ಬಲಶಾಲಿ, ಅಷ್ಟು ದಷ್ಟಪುಷ್ಟ ಇದ್ದಾನೆ, ಅವನು ಏನು ಮಾಡಕ್ ಆಗಲ್ಲ, ನಾವು ಸೋಲ್ಸಕ್ಕೆ ಆಗೋದಿಲ್ಲ ಅಂತ ಹೇಳಿ ನೋಡಿದ್ರು. ಆದ್ರೆ ದಾವೀದ ಯಾರು ನೋಡಿದ? ದೇವರು ನೋಡಿದ. ಆತ್ಮಿಕ ದೃಷ್ಟಿ ಇದ್ದರೆ ಸಮಸ್ಯೆಗಳಿಗಿಂತಲೂ ದೇವರು ದೊಡ್ಡವನಾಗಿ ಕಾಣಿಸ್ತಾರೆ. ನಮಗೆ ಆತ್ಮಿಕ ದೃಷ್ಟಿ ಇರ್ಬೇಕಷ್ಟೇ. ಆತ್ಮಿಕ ದೃಷ್ಟಿ, ಅಯ್ಯೋ ಮುಗಿದು, ಅಯ್ಯೋ ಮುಂಡಿಪೋಚೆ ಹಾಕಲ್ಲ, ಅಯ್ಯೋ ನಮ್ಗೆ ಮುಗಿದೋಯ್ತು, ಮಾಡಕ್ಕಾಗಲ್ಲ, ಹಿಂಗಾಗ್ಬಿಡ್ತಲ್ಲ ನನ್ನ ಜೀವಿತದಲ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಅವಾಗ ನಂಬಿಕೆಯ ದೃಷ್ಟಿಕೋನ ಇಲ್ಲದೆ ಹೋದ್ರೆ, ಯಾವಾಗ ನಂಬಿಕೆಯ ದೃಷ್ಟಿಕೋನ ಇರ್ತದೋ ನಾವು ಸಮಸ್ಯೆಗಿಂತಲೂ ದೇವರನ್ನು ದೊಡ್ಡದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ನಮಗೆ ಕಾಣದಿದ್ರು ದೇವರು ಕೆಲಸ ಮಾಡ್ತಾನೆ ಇರ್ತಾರೆ. ಆ ಶಿಷ್ಯ ನೋಡದೆ ಹೋದ್ರು ಆ ದೂತ ಸೇನೆ ಸುತ್ತಲೂ ನಿಂತಿತ್ತು, ಅವನಿಗೆ ನೋಡಿದ್ದಿಲ್ಲ, ಅವನಿಗೆ ಕಾಣದೆ ಹೋದ್ರು ದೇವರು ಕಾರ್ಯ ಮಾಡ್ತಾ ಇರ್ತಾರೆ. ಆದ್ರೆ ಕಾಣುವಂತ ಕಣ್ಗಳು ನಮಗಿದ್ರೆ ಖಂಡಿತವಾಗ್ಲೂ ನಾವು ಧೈರ್ಯದಲ್ಲಿರ್ತೇವೆ, ಬಿದ್ದು ಹೋಗೋದು. ಉದಾಹರಣೆ ದಾನಿಯೆಲ್ಲ ನೋಡ್ಬೇಕಾದ್ರೆ ಸಿಂಹಗಳ ನಡುವೆ ಇದ್ರು ಅವನು ಹೆಂಗಿದ್ದ? ಧೈರ್ಯವಾಗಿದ್ದ. ಕಾರಣ ಏನ್ ಹೇಳ್ರಿ? ದಾನಿಯೆಲ್ಲ 6ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ನನ್ನ ದೇವರು ತನ್ನ ದೂತನನ್ನ ಕಳಿಸಿ ಸಿಂಹಗಳ ಬಾಯನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ದೇವದೂತರು ನಮ್ಮ ಪಕ್ಕ ಇರ್ತಾರೆ, ದೇವದೂತರು ನಮ್ಮ ಸಂಗಡ ಇರ್ತಾರೆ. ನಾವು ಅನ್ಕೊಂಡಿರ್ತೀವಿ ಕಷ್ಟದಲ್ಲಿ ನಾನು ಒಬ್ಬನೇ ಇದ್ದೀನಿ, ಎಲ್ಲ ನನ್ನ ಕೈ ಬಿಡ್ತೀವಿ, ನನ್ನ ರೋಗದಲ್ಲಿ ಏನಪ್ಪ ಹಿಂಗಾಗ್ಬಿಡ್ತು, ನಾನು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀನಿ ಏನಪ್ಪ ಹಿಂಗಾಗ್ಬಿಡ್ತು. ನಾವು ಅನ್ಕೊಂತೇವೇನೋ, ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ. ದೇವರು ನಿನಗೆ ಅರಿವಿಲ್ಲದೆ ನಮ್ಮ ಸಂಗಡ ನಿಮ್ಮ ಸಂಗಡ ಇದ್ದು ಅದನ್ನು ಕಾಯುವಂತ ದೇವರು. ಹಲ್ಲೆಲೂಯಾ. ದಾವೀದ ಅರಸನ ಬಂದು ಹೇಳ್ತಾನೆ, ದಾನಿಯೇಲನೇ ನೀನು ಆರಾಧನೆ ಮಾಡುವಂತ ದೇವರು ಆ ಸಿಂಹಗಳ ಬಾಯಿಂದ ನಿಮ್ಮನ್ನು ತಪ್ಪಿಸಲು ಶಕ್ತನಾದನೋ ಅಂತ ಕೇಳ್ತಾನೆ.
ಅದಕ್ಕೆ ದಾನಿಯೇಲನು ಹೇಳ್ತಾನೆ, ಅರಸೇ ಚಿರಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನ ಕಳಿಸಿ ಸಿಂಹಗಳ ಬಾಯನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿ ಆಗಲೇ ಇಲ್ಲ. ಹಲ್ಲೆಲೂಯ. ನಿನ್ನ ಸಮಸ್ಯೆಗಳಲ್ಲಿ ನೀನು ಒಬ್ಬನೇ ಅಲ್ಲ, ನಿನ್ನ ಹೋರಾಟಗಳಲ್ಲಿ ನೀನು ಒಬ್ಬನೇ ಅಲ್ಲ. ದೇವರು ನಿನ್ನ ರಕ್ಷಣೆಗಾಗಿ ಆತನು ನಿನ್ನ ಸುತ್ತಲೂ ಇರ್ತಾನೆ. ಎಷ್ಟು ಜನ ನಂಬು? ಹಲ್ಲೆಲೂಯ. ಎಷ್ಟು ಜನಕ್ಕೆ ಹೇಳೋದು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ನೀವು ನಂಬಬೇಕು, ನಿಮ್ ಕಣ್ಣು ತೆರೆದಿರಬೇಕು. ನಿಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಿದ್ದಾಗ ಮಾತ್ರನೇ ಎಲ್ಲಾ ಪರಿಸ್ಥಿತಿಗಳಲ್ಲೂ ಧೈರ್ಯವಾಗಿ ನೀವು ಇರ್ಲಿಕ್ಕೆ ಸಾಧ್ಯ. ಅಂಜದೆ, ಎದೆಗುಂದದೆ ಧೈರ್ಯವಾಗಿರ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಇಲ್ಲಿ ಎಲೀಷನ ಧೈರ್ಯಕ್ಕೆ, ದಾವೀದನ ಧೈರ್ಯಕ್ಕೆ, ದಾನಿಯೇಲನ ಧೈರ್ಯಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರ ದೃಷ್ಟಿ ದೇವರ ಮೇಲೆ. ಹಲ್ಲೆಲೂಯ. ಅವರು ಕಣ್ಣು ತೆರೆಯಲ್ಪಟ್ಟವರಾಗಿ ದೇವರನ್ನು ದೃಷ್ಟಿಸ್ತಾ ಇದ್ರು. ಅವಾಗ ಅದಕ್ಕೆ ಅವ್ರು ಏನ್ ಮಾಡಲಿಲ್ಲ, ಅಂಜಲಿಲ್ಲ, ಅಳಕಲಿಲ್ಲ. ಅವ್ರು ಧೈರ್ಯವಾಗಿ ನಿಂತು. ಇವತ್ತು ನಾವು ಕೆಲವು ವಿಷಯಗಳಲ್ಲಿ ಸೋತು ಹೋಗ್ಬಾರ್ದು, ಕೆಲವು ಸಮಸ್ಯೆಗಳಿಂದ ಬಿದ್ದು ಹೋಗ್ಬಾರ್ದು. ನಮ್ಮ ಆತ್ಮಿಕ ದೃಷ್ಟಿಕೋನದಿಂದ ದೇವರನ್ನ ನೋಡಬೇಕು. ದೇವರು ನನಗಾಗಿ ನಿನಗಾಗಿ ಎಲ್ಲ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಶಕ್ತಿ. ಪೇತ್ರನು ಎಲ್ಲಿವರೆಗೂ ದೇವರನ್ನ ಸ್ವಾಮಿನೇ ದೃಷ್ಟಿಸಿ ನೋಡ್ತಾ ಇದ್ನೋ ಅಲ್ಲಿವರೆಗೂ ನೀರಿನ ಮೇಲೆ ನಡೀತಾ ಇದ್ದ. ಯಾವಾಗ ಸಮುದ್ರನ ಅಲೆನ ದೃಷ್ಟಿಸಿ ನೋಡಿದ್ನೋ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ. ಇವತ್ತು ನೀನು ಯಾರ ಕಡೆ ನೋಡ್ತೀಯೋ, ನೀನು ಎಲ್ಲಿ ದೃಷ್ಟಿಸಿ ನೋಡ್ತಾ ಇದೆಯೋ ಅದೇ ನಮ್ಮ ಸ್ಥಿತಿಯನ್ನು ನಿರ್ಧರಿಸ್ತದೆ, ನಮ್ಮ ಜೀವಿತವನ್ನ ನಿರ್ಧರಿಸ್ತದೆ. ನಮ್ಮ ದೃಷ್ಟಿಕೋನವನ್ನೇ ನಮ್ಮ ಜೀವಿತವನ್ನ ನಿರ್ಧರಿಸ್ತದೆ. ಇದು ದೇವರು ನಮ್ಮ ಕಣ್ಣುಗಳನ್ನ ತೆರೆಸಲು ಬಯಸ್ತಾರೆ. ವಿಶ್ವಾಸದ ಕಣ್ಣುಗಳು ನಮಗೆ ಬೇಕು. ಎಂತ ಕಣ್ಣುಗಳು ಬೇಕು? ನಂಬಿಕೆಯ ಕಣ್ಣುಗಳು, ವಿಶ್ವಾಸದ ಕಣ್ಣುಗಳು. ದೇವರ ವಾಗ್ದಾನಗಳನ್ನು ನೋಡಲು, ಆ ವಾಗ್ದಾನಗಳನ್ನು ನೋಡುವಾಗ ಆ ನಂಬಿಕೆಯ ದೃಷ್ಟಿಯಿಂದ ನೋಡ್ಬೇಕು. ಈ ವಾಗ್ದಾನಗಳು ಯಾರಿಗೆ? ನನಗಾಗಿ. ದೇವರು ನನಗಾಗಿ ವಾಗ್ದಾನ. ಇವತ್ತು ನಾನು ಇರ್ಬೋದು, ಕೀಳಾಗಿರ್ಬೋದು, ಆದ್ರೆ ದೇವರು ನನ್ನ ಕೀಳಾಗಿ ಬಿಡೋದಿಲ್ಲ, ನನ್ನ ಮೇಲಾಗಿರ್ಬೋದು. ಈ ವಾಗ್ದಾನಗಳು ಎಲ್ಲವನ್ನ ನಂಬಿಕೆಯ ದೃಷ್ಟಿಕೋನದಿಂದ ನೋಡುವಾಗ ನಮ್ಮನ್ನ ದೇವರು ಮೇಲಕ್ಕೆತ್ತಿ ನಡೆಸ್ತಾರೆ. ಪರಿಶುದ್ಧತೆಯ ಕಣ್ಣುಗಳು ಬೇಕು, ಪಾಪದಿಂದ ದೂರ ನಡೆಯಲು. ಕರೆಯ ಕಣ್ಣು ಅಂದ್ರೆ ದೇವರ ಯೋಜನೆಯನ್ನು ಅರಿಯುವಂತ ಕಣ್ಣು. ಇವತ್ತು ಹೊರಗೆ ಏನೇನೋ ನಡೀತಾ ಇದೆ, ಸಭೆಯಲ್ಲಿ ಏನ್ ನಡೀಬೇಕು, ಸಭೆಯಲ್ಲಿ ದೇವರು ಏನ್ ನಡೆಸಲು ಇಷ್ಟಪಡ್ತಾನೆ, ಸಭೆ ಮೂಲಕ ದೇವರು ಈ ಲೋಕಕ್ಕೆ ಏನನ್ನ ತೋರಿಸಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ಆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ ಇವತ್ತು ದೇವರು ನನ್ನನ್ನು ಸಭೆಯಾಗಿ ಕೂಡಿಸ್ತಾ ಇದ್ದಾರೆ ಅಂದ್ರೆ ಉದ್ದೇಶ ಏನು? ನನ್ನ ಮೂಲಕ ದೇವರು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಸಭೆಯನ್ನ ಈ ಲೋಕದಲ್ಲಿ ದೇವರು ಏನಕ್ಕಾಗಿ ಇಟ್ಟಿದ್ದಾರೆ? ಸಭೆಯ ಮೂಲಕ ಲೋಕಕ್ಕೆ ದೇವರು ಏನನ್ನ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ? ಅದರಲ್ಲಿ ನನ್ನ ಪಾಲು ಏನು, ಅದ್ರಲ್ಲಿ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ. ಹಲ್ಲೆಲೂಯಾ. ಸೇವೆ ಕಣ್ಣು, ಜನರ ನೋವನ್ನು ನೋಡುವಂತ ಕಣ್ಣು. ಇವತ್ತು ನಾವು ಹೊರಗಡೆ ನೋಡೋದಲ್ಲ, ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣನೇ ಇವನು ಹೀಗೆ ಅಂತ ಅಳಿಯುವಂತ ಕಣ್ಣು, ಅವನ ಕುರಿತಾಗಿರುವಂತ ಎಲ್ಲಾ ವಿಷಯಗಳು ತಿಳಿದುಕೊಳ್ಳುವಂತ ಕಣ್ಣುಗಳು. ಇವತ್ತು ದೃಷ್ಟಿ ದೇವರ ಮೇಲೆ ಇಲ್ಲದೆ ಲೋಕದ ಮೇಲೆ ಇಟ್ಟು ಪ್ರಾಣ ಕಳೆದುಕೊಂಡಂತ ವ್ಯಕ್ತಿಗಳನ್ನು ನೋಡುವಾಗ ಲೋಟನ ಹೆಂಡತಿ, ಅವಳ ದೃಷ್ಟಿ ಎಲ್ಲಿತ್ತು? ಲೋಕದ ಮೇಲೆ. ದೇವರ ದೃಷ್ಟಿಸಿ ಓಡಬೇಕಾದವಳು ಲೋಕವನ್ನ ದೃಷ್ಟಿಸಿ ನೋಡ್ಲಿಕ್ಕೆ ಹಿಂದಿರುಗಿದ್ರು. ಅಲ್ಲೇ ಉಪ್ಪಿನ ಸ್ತಂಭವಾಗಿ ಬದಲಾದ. ಯೇಸು ಸ್ವಾಮಿ ಜೊತೆಲೆ 3.5 ವರ್ಷಗಳ ಕಾಲ ಜೀವಿಸಿದಂತ ಯೂದನು, ಅವನ ದೃಷ್ಟಿ ಯೇಸುವಿನ ಮೇಲೆ ಇರಬೇಕಾಗಿತ್ತು. ಅವನ ದೃಷ್ಟಿ ಎಲ್ಲೋ ಇತ್ತು? ಹಣದ ಮೇಲೆ ಹೋಯ್ತು. ಅವನ ಪ್ರಾಣ ಕಳೆದುಕೊಂಡ. ಇವತ್ತು ನಮ್ಮ ದೃಷ್ಟಿ ಯಾರ ಮೇಲೆ ಇರ್ಬೇಕಂತ ಹೇಳಿದ್ರೆ ದೇವರನ್ನೇ ದೃಷ್ಟಿಸಿ ಮಾಡುವಂತವರಾಗಿದ್ದಾರೆ. ಅದಕ್ಕೆ ಯೆಹೋವನನ್ನು ದೃಷ್ಟಿಸಿದವರು ಲಜ್ಜೆಗೆಡುತ್ತಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಿನ್ನ ನೋಡಿ ನನ್ನ ನೋಡಿ ಹೇಳ್ತಾರೆ, ನಿನ್ನ ದೃಷ್ಟಿ ನನ್ನ ಮೇಲೆ ಇರಲಿ, ನಾನು ನಿನಗೋಸ್ಕರ ಎಲ್ಲವನ್ನ ಮಾಡಿದ್ದೇನೆ. ನಾವೇನ್ ಮಾಡ್ತೇವೆ? ಪರಿಸ್ಥಿತಿಯನ್ನ ನೋಡ್ತೇವೆ, ಲೋಕವನ್ನ ನೋಡ್ತೇವೆ, ನಮ್ಮ ಸ್ಥಿತಿಗತಿಗಳನ್ನ ನೋಡ್ತೇವೆ. ಅದನ್ನ ನೋಡದೆ ನಾವು ದೇವರನ್ನ ನೋಡುವಾಗ ಎಲ್ಲಾ ಸ್ಥಿತಿಗತಿಗಳಿಂದ ಪಾರು ಮಾಡುವುದಿಲ್ಲ. ಹಲ್ಲೆಲೂಯಾ. ಲೋಕದ ಮೇಲೆ ದೃಷ್ಟಿ ಇಟ್ಟರೆ ಆತ್ಮಿಕ ಕುರುಡುತನ ಬರ್ತದೆ. ಲೋಕದ ಮೇಲೆ ದೃಷ್ಟಿ ಇಟ್ಟರೆ ಆತ್ಮಿಕ ಕುರುಡುತನ. ಆತ್ಮಿಕ ದೃಷ್ಟಿ ಇರುವವರ ಲಕ್ಷಣ ಏನ್ ಗೊತ್ತಾ? ಅವ್ರ ಭಯಕ್ಕಿಂತ ನಂಬಿಕೆ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತಾರೆ. ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವರು ಮುಂದೆ ಉಳಿಯುತ್ತಲ್ಲಿ, ಮುಂದೆ ಹೆಂಗೋ ಗೊತ್ತಿಲ್ಲ, ಮುಂದೇನಾಗ್ತದೋ ಗೊತ್ತಿಲ್ಲಲ್ಲ ಅಂತ ಆಲೋಚನೆ ಮಾಡಲ್ಲ. ನಂಬಿಕೆ ಮಾತ್ರ ಮಾತಾಡ್ತಾರೆ. ಅವರು ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವರು. ಸಮಸ್ಯೆನೆಲ್ಲ ದೇವರ ಶಕ್ತಿಯನ್ನು ಮಾತಾಡ್ತಾರೆ. ಇದೆಲ್ಲ ಏನ್ ಸಮಸ್ಯೆ, ಇದರಿಂದ ದೇವರು ಬಿಡಿಸಲಿಕ್ಕೆ ಶಕ್ತಿ. ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ಎಲ್ಲದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುವಂತ ವ್ಯಕ್ತಿಗಳಾಗಿರ್ತಾರೆ. ದೇವರ ವಾಕ್ಯದಲ್ಲಿ ನಡೆಯುವಂತ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಅವ್ರೇನಾಗಲ್ಲ, ಎಂದಿಗೂ ನಿರಾಶೆ ಆಗದೆ. ನಿರಾಶೆ ಯಾವಾಗ ಆಗ್ತದೆ ಹೇಳಿ?
ದೊಡ್ಡದಾಗಿ ಏನಾದ್ರೂ ಆಸೆ ಇಟ್ಟಾಗ ಅದು ನೆರವೇರದಿದ್ದಾಗ ಏನಾಗ್ತದೆ? ನಿರಾಶೆ ಆಗ್ತದೆ. ನಿರಾಶೆ ಯಾರಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ, ದೇವರು ನನಗಾಗಿ ಏನೆಲ್ಲ ಇಟ್ಟಿದಾನೋ ಅದು ಒಂದು ನನ್ನಿಂದ ತಪ್ಪಿ ಹೋಗೋದೇ. ಅಲ್ಲೆಲ್ಲೂಯ್ಯ. ದೇವ್ರು ನನಗಾಗಿ ಇಟ್ಟಿದ್ದು ಅದು ಯಾವತ್ತೇನಾಗಲ್ಲ, ತಪ್ಪಿ ಹೋಗಲ್ಲ. ದೇವ್ರು ನನಗಾಗಿ ಇಟ್ಟಿದ್ದು ನನಗೆ ಕೊಡ್ತಾರೆ, ನನಗಾಗಿ ಇಲ್ಲದ್ದು ನನಗೆ ಬರದೇ ಇಲ್ಲ. ಹಂಗಾಗಿ ಅವನೇನಾಗಲ್ಲ, ನಿರಾಶೆ ಆಗೋದಿಲ್ಲ. ನಂಬಿಕೆ ದೃಷ್ಟಿಕೋನದಲ್ಲಿ ಇರ್ತಾನೆ. ಅವನು ಪರಲೋಕದ ನಿರೀಕ್ಷೆ ಉಳ್ಳವನಾಗಿರ್ತಾನೆ, ಯಾವಾಗಲೂ ಪರಲೋಕ ಭಾವ ಉಳ್ಳವನಾಗಿರ್ತಾನೆ. ಅಲ್ಲೆಲ್ಲೂಯ್ಯ. ಆತನು ಕಣ್ಣು ತೆರೆಯಲ್ಪಟ್ಟಂತ ವ್ಯಕ್ತಿಯಾಗಿ ಇವತ್ತು ನಮ್ಮ ಆತ್ಮಿಕ ಕಣ್ಣು ತೆರೆಸುವ ಮಾರ್ಗಗಳು ಯಾವ ನೋಡಬೇಕಾದ್ರೆ ದೇವರ ವಾಕ್ಯ, ಪ್ರಾರ್ಥನೆ, ಪರಿಶುದ್ಧಾತ್ಮ ಅಂತ ನಮ್ಮ ನಂಬಿಕೆ. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿದ್ರೆ ನಮ್ಮ ಕಣ್ಣುಗಳು ತೆರೆ. ಅದಕ್ಕೆ ಭಕ್ತನೇ ಆತ ನನ್ನ ಕಣ್ಣು ತೆರೆ, ಆಗ ನಿಮ್ಮ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನಾನು ಕಂಡುಕೊಳ್ಳುತ್ತೇನೆ. ಇದು ಅದ್ಭುತವಾದಂತಹ ಪುಸ್ತಕ. ಇದು ನನಗೋಸ್ಕರ ದೇವರು ವಾಗ್ದಾನ ಮಾಡಿದಂತಹ ಪುಸ್ತಕ. ಇದನ್ನು ಎಷ್ಟು ನಾವು ಓದ್ತೇವೋ ನಾವು ಕಣ್ಣು ತೆರೆದಿದ್ದೇವೆ. ದೇವರು ನನಗಾಗಿ ಮಾಡಿದ್ದೇನೆ, ನಾನು ಈ ಸ್ಥಿತಿಯಲ್ಲಿರೋದಕ್ಕೆ ಕಾರಣ ಏನು, ಈ ಸ್ಥಿತಿಯಿಂದ ದೇವರು ನನ್ನ ಮೇಲೆ ಹೇಗೆ ಇರ್ತಾರೆ, ಇವೆಲ್ಲವೂ ಎಲ್ಲಿ ಬರೆಯಲ್ಪಟ್ಟಿದೆ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತಾರೆ? ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ನನ್ನಲ್ಲಿರು, ನಿನ್ನ ಚಿತ್ತ ನೆರವೇರಲಿ ಅಂತ. ಯಾವುದಕ್ಕೂ ಗಲಿಬಿಲಿ ಆಗಲ್ಲ. ದೇವ್ರ ಚಿತ್ತನೇ ನನ್ನ ಜೀವಿತ. ಎಷ್ಟು ಜನ ನಂಬ್ತೀವಿ? ದೇವ್ರ ಚಿತ್ತ ಮಾತ್ರ ನಾವು ಜೀವಿತನೇ. ಅಲ್ಲೆಲ್ಲೂಯ್ಯ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವ್ರ ಚಿತ್ತ ಮಾತ್ರನೇ ನೆರವೇರ್ತದೆ. ದೇವ್ರ ಚಿತ್ತ ಕೆಟ್ಟದಂತೂ ಅಲ್ಲೇ ಅಲ್ಲ. ದೇವ್ರ ಚಿತ್ತ ಎಂತದಲ್ಲ, ಕೆಟ್ಟದಲ್ಲ, ಅದು ಒಳ್ಳೆಯದೇ. ಒಳ್ಳೆಯದನ್ನೇ ಮಾಡುವ ದೇವರು. ನಾನು ನಿನ್ನ ಆರಾಧಿಸುವುದೇ. ಪರಿಶುದ್ಧಾತ್ಮನು, ಆ ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ನಡೆಯುವಂತವರಾಗಿರುವುದು. ಆ ಪರಿಶುದ್ಧಾತ್ಮನು ಬಂದಾಗ ಏನಂತೆ, 3 ವಿಷಯದಲ್ಲಿ ಅವನು ನಮಗೆ ಅರಿವನ್ನು ಹುಟ್ಟಿರ್ತಾನೆ. ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ. ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅರಿವನ್ನು ಹುಟ್ಟಿಸ್ತಾನೆ ಪರಿಶುದ್ಧಾತ್ಮ. ಪರಿಶುದ್ಧಾತ್ಮನು ನಮ್ಮಲ್ಲಿ ಬಂದಾಗ ಪರಿಶುದ್ಧಾತ್ಮನು ಸಕಲ ಅನೀತಿಗಳಿಂದ ನಮ್ಮನ್ನು ತಪ್ಪಿಸಿ ದೇವರ ಕಡೆಗೆ ನಮ್ಮನ್ನು ನಡೆಸ್ತಾನೆ. ಮೊದಲನೇದಾಗಿ ದೇವರ ವಾಕ್ಯ ಓದುವಂತ ವ್ಯಕ್ತಿ, ಎರಡನೇದಾಗಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ಮೂರನೇದಾಗಿ ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ಜೀವಿಸುವಂತ ವ್ಯಕ್ತಿ, ನಾಲ್ಕನೇದಾಗಿ ಎಲ್ಲದರಲ್ಲೂ ನಂಬಿಕೆಯಿಂದ ಕಾರ್ಯ ಮಾಡುವಂತ ವ್ಯಕ್ತಿ. ಅಲ್ಲೆಲ್ಲೂಯ್ಯ. ಇವತ್ತು ಒಬ್ಬ ರೈತ ಬಿತ್ತದಕ್ಕೆ ಹೋದಾಗೂ ಅವನು ಬೀಜ ಬಿದ್ದಿದ ಮೇಲೆ ಅಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ಅವನು ಬೀಜ ಬಿದ್ದು ಬಂದು ರಾತ್ರಿ ಮಲಗ್ತಾ ಬೆಳಿಗ್ಗೆ ಹೇಳ್ತಾ ಇರ್ತಾನೆ. ಅವನಿಗೆ ಗೊತ್ತಿರದ ರೀತಿಯಲ್ಲಿ ಆ ಬೀಜ ಏನಾಗ್ತದೆ, ಮೊಳಕೆ ಹೊಡೆದು ಬೆಳೀತದ. ಹಂಗೆ ನನ್ನ ಜೀವಿತದಲ್ಲಿ ನಾವು ಮಾಡುವಂತ ಕಾರ್ಯಗಳೆಲ್ಲವೂ ನಂಬಿಕೆಯಿಂದ ಮಾಡುವಾಗ ದೇವರು ಏನ್ ಮಾಡ್ತಾರೆ? ಆ ನಂಬಿಕೆ ಪ್ರತಿಫಲವನ್ನು ತರುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮ ಕಣ್ಗಳು ಏನನ್ನು ನೋಡ್ತದೆ? ಸಮಸ್ಯೆನ ನೋಡ್ತಾ ಇದ್ದೇವಾ, ಅಥವಾ ಭಯವನ್ನು ನೋಡ್ತಾ ಇದ್ದೇವಾ, ಅಥವಾ ಈ ಲೋಕವನ್ನು ನೋಡ್ತಾ ಇದ್ದೇವಾ, ಅಥವಾ ನಾವು ದೇವರನ್ನು ನೋಡ್ತಾ ಇದ್ದೇವೆ? ಅಲ್ಲೆಲ್ಲೂಯ್ಯ. ಸದಾಕಾಲ ದೇವರನ್ನು ದೂಷಿಸುವಂತ ವ್ಯಕ್ತಿಗಳು ನಾವು. ರೋಮ 1ನೇ ಅಧ್ಯಾಯ 20 ವರ್ಷ ಹೇಳಿದ್ರೆ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು, ಜಗದುತ್ಪತ್ತಿಯ ಮೊದಲುಗೊಂಡು ಈ ಆತನ ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಆತನ ಗುಣಲಕ್ಷಣಗಳೇನು? ದೇವರ ಗುಣಲಕ್ಷಣಗಳು ಅದು ಕಣ್ಣಿಗೆ ಕಾಣದೇ ಇದ್ರು ಆತನ ಸೃಷ್ಟಿಗಳ ಮುಖಾಂತರವಾಗಿ ದೇವರ ಶಕ್ತಿ, ದೈವತ್ವ, ಜಗದುತ್ಪತ್ತಿಗೆ ಮುಂಚೆ ಹೆಂಗೆ ಇತ್ತು ಅನ್ನೋದನ್ನ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲೆಲ್ಲೂಯ್ಯ. ಇವತ್ತು ದೇವದೂತರು ಎಷ್ಟು ನೋಡಿದಿರಿ? ದೇವದೂತರು ಎಷ್ಟು ನೋಡಿದ್ರಿ? ನೋಡದೆ ಇರ್ಬೋದು, ಕೆಲವು ಜನ ನೋಡಿರ್ಬೋದು, ಆ ಅನುಭವ ನಿಮಗೆ ಇರ್ಬೋದು. ಆದರೂ ದೇವದೂತರು ನನ್ನ ಸಂಗಡ, ನಿನ್ನ ಸಂಗಡ. ನಮ್ಮ ಕಣ್ಣಿಗೆ ಕಂಡಿರಲ್ಲ ಅವರು. ನಮ್ಮ ಆತ್ಮಿಕ ಕಣ್ಣು ತೆರೆದರೆ ಖಂಡಿತವಾಗ್ಲೂ ಆ ದೇವದೂತನ ದೃಷ್ಟಿಸ್ತೇವೆ. ನಮ್ಮ ಪಕ್ಕದಲ್ಲಿ ಇರ್ತಾನೆ. ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನನ್ನ ದೂತರನ್ನು ಅವತ್ತನ್ನು ಕಾವಲಾಗಿಟ್ಟು. ಅಲ್ಲೆಲ್ಲೂಯ್ಯ. ಇವತ್ತು ದೇವದೂತರು ನನ್ನ ಸಂಗಡ ಇದ್ದಾರೆ. ದೇವದೂತರು ನಾನು ನಡೆಯುವ ಮಾರ್ಗದಲ್ಲೆಲ್ಲ ನನ್ನ ಜೊತೆಲಿ ಬರ್ತಾರೆ ಅಂತ ಹೇಳಿದ್ರೆ ನಾನು ಎಷ್ಟು ಧೈರ್ಯವಾಗಿರು ಅಲ್ವಾ? ಒಬ್ಬ ವ್ಯಕ್ತಿ ಜೊತೆ ಒಬ್ಬ ಬಾಡಿಗಾರ್ಡ್ ಬರ್ತಾನೆ ಕನ್ಮಿಷನ್ ಹಿಡ್ಕೊಂಡು ಅಂತ ಹೇಳಿದ್ರೆ ಅವ್ನು ಎಷ್ಟು ದರ್ಪವಾಗಿ ನಡೀತಾನೆ. ವ್ಯಕ್ತಿನ ಬಾಡಿಗಾರ್ಡ್ ಮಾಡಕ್ಕೆ, ಪ್ರೊಟೆಕ್ಟ್ ಮಾಡಕ್ಕೆ ಗನ್ ಹಿಡ್ಕೊಂಡು ಅವ್ನ ಜೊತೆಗೆ ಬರ್ತಾನೆ ಅಂತ ಹೇಳಿದ್ರೆ ಅವ್ನು ನಡ್ಕೊಂಡು ಹೋಗುವಾಗ ಎದಕ್ಕೆ ಹೋಗ್ತಿರ್ತಾನ. ಹೆಂಗ್ ಹೋಗ್ತದೆ? ಧೈರ್ಯವಾಗಿ ದರ್ಪವಾಗಿ ಹೋಗ್ತಾನೆ. ಯಾಕಂದ್ರೆ ಅವ್ನು ಬಾಡಿಗಾರ್ಡ್ ಅವ್ನ ಜೊತೆ ಗನ್ ಹಿಡ್ಕೊಂಡಿದ್ದಾನ. ಅವ್ನಿಗೆ ಏನೋ ಟೆಸ್ಟ್ ಮಾಡಿದ್ರೆ ಯಾರು ಬರ್ತಾರೆ? ಬಾಡಿಗಾರ್ಡ್ ಬಂದು ಹೊಡಿತಾನೆ. ಅವ್ನಿಗೆ ಏನಾದ್ರು ಮುಟ್ಟಿದ್ರೆ ಯಾರು ಬರ್ತಾರೆ? ಬಾಡಿಗಾರ್ಡ್ ಬರ್ತಾನೆ.
ಅವನಿಗೆ ಹೊಡೆಯಕ್ ಬಂದ್ರೆ ಬಾಡಿಗಾರ್ಡ್ ಅಡ್ಡ ಬಂದು ನಿಲ್ತಾನೆ. ಅವನಿಗೆ ಬಿಡುವಂತ ಏಟನ್ನು ಇವನು ತಪ್ಪಿಸ್ತಾನೆ, ಇವನು ಬೇಕಾದ್ರೆ ಹೊಡೆದ ತಿಂತಾನೆ, ಅದು ತಪ್ಪಿಸಿ ಕಾಯ್ತಾನೆ. ಈ ಲೋಕದಲ್ಲಿರುವ ಬಾಡಿಗಾರ್ಡ್ಗಳಿಗಿಂತಲೂ ದೇವದೂತರು ಶಕ್ತಿಶಾಲಿಯಾಗಿರು. ಇವತ್ತು ಆ ದೇವದೂತರು ಯಾರೊಂದಿಗಿದ್ದಾರೆ? ನನ್ನೊಂದಿಗಿದ್ದಾರೆ, ನಿಮ್ಮೊಂದಿಗಿದ್ದಾರೆ, ನಿಮ್ಮನ್ನು ಕಾಯುವುದಕ್ಕಾಗಿದ್ದಾರೆ. ಆ ಅನುಭವ ಬೇಕು ನಮ್ಗೆ ಅಷ್ಟೇ, ಅದನ್ನ ನೋಡುವಂತ ಕಣ್ಗಳು ಬೇಕಷ್ಟೇ. ನೀವು ಅದನ್ನ ನೋಡ್ಬಿಟ್ರಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ನೀವೇನಾಗಲ್ಲ, ಭಯ ಪಡಲ್ಲ. ಏನೇ ಪರಿಸ್ಥಿತಿ ನಡೆದ್ರು ಚಿಂತೆ ಮಾಡಲ್ಲ. ಆತನು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಇಬ್ರಿ 12:2 ಒಂದು ಕೊನೆಯದಾಗಿ ಓದಿದ್ವಿ. ಇಬ್ರಿ 12. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರದಿಂದ ಓಡೋಣ. ನೋಡಿ, ನಮ್ಮ ದೃಷ್ಟಿ ಎಲ್ಲಿರ್ಬೇಕಂದ್ರೆ ದೇವರ ಮೇಲೆ. ನಂಬಿಕೆಯನ್ನು ಹುಟ್ಟಿಸುವವನು ಆತನೇ, ಪೂರೈಸುವವನು ಆತನೇ. ಆತನ ಮೇಲೆ ನಮಗೆ ದೃಷ್ಟಿ ಇಟ್ಟು ನಮಗೆ ನೇಮಿಸಲ್ಪಟ್ಟ ಓಟದಲ್ಲಿ ನಾವು ಸ್ಥಿರಚಿತ್ತವಾಗಿ ಓಡುವಾಗ ಖಂಡಿತವಾಗಲೂ ದೇವರು ನಮಗೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಭಕ್ತರಲ್ಲಿ, ಅನೇಕ ಭಕ್ತರಲ್ಲಿ ದೇವರು ತನ್ನ ದರ್ಶನವನ್ನು ಕೊಟ್ಟಿದ್ದಾರೆ. ಸತ್ಯವೇದ ನೋಡುವಾಗ ಆಮೋಸನ ಪ್ರವಾದನ ಗ್ರಂಥದಲ್ಲಿ ನೋಡ್ಬೇಕಾದ್ರೆ ಆಮೋಸನಿಗೆ ದೇವರು ಹೇಳ್ತಾರೆ, ಇವಾಗ ನೀನ್ ಏನ್ ನೋಡ್ತಾ ಇದೀಯ? ಅವ್ರು ಹೇಳ್ತಾನೆ, ಒಂದು ತುಂಬಿದ ಬಿಂದಿಗೆ ನೋಡ್ತಾ ಇದ್ದೇನೆ, ಒಂದು ಮಾಗಿದ ಹಣ್ಣಿನ ಮರವನ್ನು ನೋಡ್ತಾ ಇದ್ದೇನೆ, ಒಂದು ಫಲಭರಿತವಾದಂತ ಮರ, ಮಾಗಿದ ಹಣ್ಣಿನ ಮರ, ಅದನ್ನ ನೋಡ್ತಾ ಇದ್ದೇನೆ. ಅವಾಗ ದೇವರು ಹೇಳ್ತಾರೆ, ಇಸ್ರಾಯೇಲ್ ಜನಗಳು ನಮ್ಮ ಪಾಪ ಫಲ ಕುಗ್ಗಿ ಹೋಗಿದೆ, ಅವ್ರಿಗೆ ನಾನು ಶಿಕ್ಷೆ ಕೊಡ್ತೇನೆ. ಪ್ರವಾದಿ ನೋಡ್ತಾನೆ. ನೋಡುವಾಗ ದೇವರೇನ್ ಮಾಡ್ತಾರೆ? ಎಲ್ಲವನ್ನ ತಿಳಿಸ್ತಾರೆ, ಮುಂದೆ ಆಗೋದನ್ನ ತಿಳಿಸ್ತಾರೆ. ಹಲ್ಲೆಲೂಯಾ. ಮುಂದೆ ನಡೆಯೋದನ್ನ ತಿಳಿಸ್ತಾರೆ. ಇವಾಗ ನನ್ನ ಜೀವಿತದಲ್ಲಿ ಮುಂದೆ ಏನಾಗ್ತದೆ ಅಂತ ನನಗೆ ಗೊತ್ತಾಗ್ಬಿಟ್ರೆ ನನ್ಗೇನಾದ್ರೂ ಭಯ ಉಂಟಾಗ್ತದ? ಭಯ ಉಂಟಾಗದೇ ಇಲ್ಲ. ನನ್ನ ಜೀವಿತ ಇಷ್ಟೇ, ನಾನು ದೇವರು ನನ್ನ ಇಲ್ಲಿವರೆಗೆ ನಡೆಸ್ತಾರೆ, ದೇವರು ನನ್ನ ಸಂಗಡ ಇದ್ದು ಇಲ್ಲಿವರೆಗೆ ನಡೆಸ್ತಾರೆ ಅಂತ ಹೇಳಿದಾಗ ಯಾವ ಭಯ ಉಂಟು? ಇವತ್ತು ದೇವರನ್ನ ನೋಡುವಂತ ಕಣ್ಗಳು, ದೇವರ ಪ್ರಸನ್ನತೆ ಜೀವಿಸುವಂತ ಜೀವಿತ ನಮ್ದಿದ್ರೆ ಖಂಡಿತವಾಗ್ಲೂ ನಾವು ನಂಬಿಕೆಯಿಂದ ಬಿದ್ದು ಹೋಗೋದು. ಯಾರು ನಂಬಿಕೆಯಿಂದ ಬಿದ್ದು ಹೋಗ್ತಾರೆ ಅಂತ ಹೇಳಿದ್ರೆ ಅವರ ಕಣ್ಗಳು ಮುಚ್ಚಲ್ಪಟ್ಟಿರ್ತದೆ. ಯಾರು ಭಯ ಪಡ್ತಾರೆ ಅಂತ ಹೇಳಿದ್ರೆ ಅವರ ಕಣ್ಗಳು ಮುಚ್ಚಲ್ಪಟ್ಟಿರ್ತದೆ. ಸಮಸ್ಯೆ ನೋಡಿ, ವ್ಯಾಧಿಯನ್ನು ನೋಡಿ, ಕಷ್ಟಗಳನ್ನು ನೋಡಿ, ಸಾಲಗಳನ್ನು ನೋಡಿ ಈಜಾಗಿ ಹೋಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಅವರು ದೇವರನ್ನು ದೂಷಿಸ್ತಾ ಇಲ್ಲ, ಏನನ್ನು ದೂಷಿಸ್ತಾ ಇದ್ದಾರೆ? ಸಮಸ್ಯೆಗಳನ್ನು ದೂಷಿಸ್ತಾ ಇದ್ದಾರೆ. ಅದಕ್ಕೆ ಭಯಕ್ಕಿಂತ ನಮ್ಮಲ್ಲಿ ಏನು ಹೆಚ್ಚಾಗಬೇಕು? ವಿಶ್ವಾಸ ಹೆಚ್ಚಾಗಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ನಾವು ಏನಂತ ದೇವರೇ, ನನ್ನ ಕಣ್ಗಳು ತೆರೆಯಲ್ಪಡಲಿ, ನನ್ನ ಕಣ್ಗಳು ಏನಾಗ್ಲಿ ತೆರೆಯಲ್ಪಡಲಿ. ಹಲ್ಲೆಲೂಯಾ. ನಾವು ಕಣ್ಮುಚ್ಚಿ ಪ್ರಾರ್ಥನೆ. ದೇವರು ನನ್ನನ್ನು ನೋಡುವಂತವರನ್ನಾಗಿ ಬಯಸ್ತಾರೆ.